ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮೆಡಿಸ್ಪಿಯರ್ ಚಂದನಾರ್ಯ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿನ್ನೆ ತಾನೇ ಎಲ್ಲರೂ ಕೂಡ ನೀಟ್ ಎಕ್ಸಾಮ್ನ ಬರೆದಿದ್ದೀರಾ, ಅದು ನೀಟ್ UG 2025. ತುಂಬ ಜನ ಆಲ್ರೆಡಿ ಕೀ ಆನ್ಸರ್ಸ್ನ ಚೆಕ್ ಮಾಡಿಕೊಂಡು ಅವ್ರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು ಅಂತಲೂ ಕೂಡ ಗೊತ್ತಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ಬರೆದಂತಹ ನೀಟ್ UG 2025 ಪೇಪರ್ ಹೇಗಿತ್ತು, ಕಷ್ಟ ಇತ್ತಾ, ಈಸಿ ಇತ್ತಾ, ಯಾವ ಸಬ್ಜೆಕ್ಟ್ ಕಷ್ಟ ಇತ್ತು, ಯಾವ ಸಬ್ಜೆಕ್ಟ್ ಈಸಿ ಇತ್ತು, ಮತ್ತು ಇದ್ರ ಎಫೆಕ್ಟು ಕಟ್ ಆಫ್ ಏನಾಗುತ್ತೆ ಆಲ್ ಇಂಡಿಯಾ ಹಾಗೂ ಕರ್ನಾಟಕದಲ್ಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಹಾಗಾದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಕಂಟೆಂಟು ನಾನು ಕೆಲವು ನ್ಯೂಸ್ ಪೇಪರ್ ಮತ್ತು ಕೆಲವು ವೆಬ್ಸೈಟಿಂದ ನಾನು ತೊಗೊಂಡಿದ್ದೀನಿ. ನೀಟ್ UG 2025 ಎಕ್ಸಾಮ್ನ ಅನಾಲಿಸಿಸ್ ಮಾಡಿದ್ದಾರೆ, ಅದು ಕೂಡ ಲೈವ್ ಅಪ್ಡೇಟ್. ಕಟ್ ಆಫ್ ಲೈಕ್ಲಿ ಟು ಬಿ ಹೈ ಡ್ಯೂ ಟು ಚಾಲೆಂಜಿಂಗ್ ಫಿಸಿಕ್ಸ್ ಕ್ಲೈಮ್ಸ್ ಎಕ್ಸ್ಪರ್ಟ್ಸ್ ಹೇಳಿರೋ ಪ್ರಕಾರ ಈ ವರ್ಷ ಕಟ್ ಆಫ್ ತುಂಬ ಜಾಸ್ತಿ ಹೋಗ್ಬೋದು ಅಂತ ಹೇಳಿದ್ದಾರೆ, ಬಿಕಾಸ್ ಫಿಸಿಕ್ಸ್ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಫಿಸಿಕ್ಸ್ ಸೆಕ್ಷನ್ ನೋಡಿದ್ರೆ, ದ ಫಿಸಿಕ್ಸ್ ಸೆಕ್ಷನ್ ವಾಸ್ ರಿಪೋರ್ಟೆಡ್ ಟು ಬಿ ದ ಟಫೆಸ್ಟ್ ಆಫ್ ಆಲ್ ತ್ರೀ. ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಕಂಪೇರ್ ಮಾಡಿದ್ರೆ ಫಿಸಿಕ್ಸ್ ತುಂಬ ಕಷ್ಟ ಇತ್ತು ಅಂತ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಕೆಮಿಸ್ಟ್ರಿ ಆ್ಯಂಡ್ ದ ಬಯಾಲಜಿ ಸೆಕ್ಷನ್ ವಾಸ್ ಫೌಂಡ್ ಟು ಬಿ ಲೆಂತಿ ಬೈ ದ ಮೆಡಿಕಲ್ ಆಸ್ಪಿರೆಂಟ್ ಟೇಕಿಂಗ್ ದ ಟೆಸ್ಟ್ ಆನ್ ಸಂಡೇ. ಅಂದರೆ ಎಸ್ಟರ್ಡೇ ಏನು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸೆಕ್ಷನ್ಸ್ ಇದೆ ಅದು ಮಾಡ್ರೇಟಾಗೇ ಇತ್ತು, ಬಟ್ ತುಂಬ ಲೆಂತಿಯಾಗಿತ್ತು. ಸೊ ಎಲ್ಲ ಟೈಮು ಕೂಡ ಬಯಾಲಜಿ ಮತ್ತು ಕೆಮಿಸ್ಟ್ರಿನಲ್ಲೇ ಹೋಗಿದೆ. ಮತ್ತು ಫಿಸಿಕ್ಸ್ ಏನಾಗಿದೆ, ತುಂಬ ಟಫ್ ಆಗಿರೋದ್ರಿಂದ ತುಂಬ ಜನರು ಫಿಸಿಕ್ಸ್ ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ನೀಟ್ UG 2025 ಎಕ್ಸಾಮ್ ಅನಾಲಿಸಿಸ್, ಅದು ಬಯಾಲಜಿ ಲೆಂತಿ ಬಟ್ ನಾಟ್ ದ ಮೋಸ್ಟ್ ಡಿಫಿಕಲ್ಟ್. ಬಯಾಲಜಿ ತುಂಬ ಲೆಂತಿಯಾಗಿತ್ತು ಬಟ್ ಅಷ್ಟೊಂದು ಡಿಫಿಕಲ್ಟ್ ಆಗಿರಲಿಲ್ಲ. ಬಯಾಲಜಿ ವಾಸ್ ನಾಟ್ ಹಾರ್ಡೆಸ್ಟ್ ಬಟ್ ದ ನಂಬರ್ ಆಫ್ ಡೀಟೇಲ್ಡ್ ಕ್ವಶನ್ ಮೇಡ್ ಇಟ್ ಡಿಫಿಕಲ್ಟ್. ಕ್ವಶನ್ಸ್ನ ಏನು ಮಾಡಿದ್ರಪ್ಪ ಈ ಸಲ ಅಂದರೆ ತುಂಬ ಲೆಂತಿಯಾಗಿ ಕೊಟ್ಬಿಟ್ಟಿದ್ರು, ಆದ್ದರಿಂದ ಬಯಾಲಜಿ ತುಂಬ ಲೆಂತಿ ಆಯಿತು. ಆ್ಯಂಡ್ ಡಿಫಿಕಲ್ಟ್ ಫಾರ್ ದ ಸ್ಟೂಡೆಂಟ್ ಟು ಮ್ಯಾನೇಜ್ ದ ಟೈಮ್. ಯೂಶ್ವಲಿ ಎಲ್ಲ ಸ್ಟೂಡೆಂಟ್ಸು ಫಸ್ಟ್ ಅಟೆಂಪ್ಟ್ ಮಾಡೋದೇ ಬಯಾಲಜಿ. ಸೊ ಬಯಾಲಜಿ ಈ ಸಲ ತುಂಬ ಲೆಂತಿಯಾಗಿರೋದ್ರಿಂದ ಎಲ್ಲ ಟೈಮು ಕೂಡ ಬಯಾಲಜಿಗೆ ಹೋಗಿದೆ. ಕೆಮಿಸ್ಟ್ರಿ ಪೇಪರ್ ಡಿಮ್ಯಾಂಡ್ ಪ್ರಿಸಿಷನ್ ಮತ್ತು ಕೇರ್ಫುಲ್ ರೀಡಿಂಗ್ ಬೇಕಾಗುತ್ತೆ. ಕೆಮಿಸ್ಟ್ರಿ ನಾವು ಯೂಶ್ವಲಿ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಆಗಿದ್ರೆ ಸಮ್ ಇಕ್ವೇಷನ್ಸ್ ಅಂತ ಮಾಡಿಬಿಡ್ತಿದ್ವಿ, ಬಟ್ ಈ ಸಲ ಏನಾಗಿದೆಯಪ್ಪ ಅಂತ ಹೇಳೋದಾದರೆ, ತೋ ದೇರ್ ಆರ್ ಸಮ್ ಥಿಯರಿ ಬೇಸ್ಡ್ ಕ್ವಶನ್ ವಾಸ್ ಈಸಿಯರ್. ಕೆಮಿಸ್ಟ್ರೀಸ್ ಟ್ರಿಕ್ಕಿ ಫಾರ್ಮೆಟ್ ಆ್ಯಂಡ್ ನೀಡ್ ಫಾರ್ ಕ್ಲೋಸ್ ಅಟೆನ್ಷನ್ ಮೇಡ್ ಇಟ್ ಮೆಂಟಲಿ ಎಕ್ಸಾಸ್ಟ್. ಸೊ ಕೇರ್ಫುಲ್ಲಾಗೆ ಕ್ವಶನ್ಸ್ನ ಓದಬೇಕು, ಮತ್ತು ಲೈಕ್ ಅಲ್ಲಿರುವಂಥ ಕೀವರ್ಡ್ಸ್ನ ನಾವು ತೊಗೊಂಡಿದ್ರೆ ಕೆಮಿಸ್ಟ್ರಿ ಈಸಿ ಆಗ್ತಾಯಿತ್ತು. ದೆನ್ ಫಿಸಿಕ್ಸ್ ಪೇಪರ್ ರಿಕ್ವೈರ್ ಡೀಪ್ ಅನಾಲಿಟಿಕಲ್ ಸ್ಕಿಲ್. Physics paper require deep analytical skill. Expert noted that NEET physics required multi-step solution, strong cross-topic understanding, pushing student to their analytical limit. ಇಲ್ಲೇನಾಗಿದೆಯಪ್ಪ ಅಂದರೆ, ಫಿಸಿಕ್ಸ್ ಯಾಕೆ ಟಫೆಸ್ಟ್ ಆಗಿದೆ ಅಂದರೆ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳಲಿಲ್ಲ ಅವರು. ದೇರ್ ಆರ್ ಸಮ್ ಕ್ರಾಸ್ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ನ ತುಂಬ ಕೊಟ್ಟಿದ್ದಾರೆ. ಅಂದರೆ ಈಗ ಒಂದು ಟಾಪಿಕ್ಗೆ, ಒಂದು ಕಾನ್ಸೆಪ್ಟ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ ಲಿಂಕ್ ಆಗೋ ಥರ ಕ್ವಶನ್ಸ್ನ ಕೊಟ್ಟಿರೋದ್ರಿಂದ ಈ ಸಲ ಫಿಸಿಕ್ಸ್ ಪೇಪರ್ ತುಂಬ ಟಫ್ ಅನಿಸಿದೆ. ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ಕೂಡ ಅಪ್ಲಿಕೇಶನ್ ಬೇಸ್ಡ್ ಕೆಮಿಸ್ಟ್ರಿ ಕ್ವಶನ್ಸ್ ರೈಸ್ ದ ಡಿಫಿಕಲ್ಟಿ. ಡೈರೆಕ್ಟ್ ಕ್ವಶನ್ಸ್ ಇಲ್ಲ, ಅಥವಾ ಕೆಮಿಸ್ಟ್ರಿನಲ್ಲಿ ಈ ಸಲ ಡೈರೆಕ್ಟ್ ಕ್ವಶನ್ಸ್ ಇಲ್ಲ, ಅಪ್ಲಿಕೇಶನ್ ಬೇಸ್ಡ್ ಕೆಮಿಸ್ಟ್ರಿ ಕ್ವಶನ್ಸ್ ಏನಾಗಿದೆ ಈ ಸಲ ಡಿಫಿಕಲ್ಟಿ ಲೆವೆಲ್ನ ರೈಸ್ ಮಾಡಿದೆ. ದೆನ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ದ ಟೈಮ್ ಡ್ಯೂ ಟು ಲೆಂತಿ ಪೇಪರ್. ನಾನು ಮೊದಲು ಹೇಳ್ದಾಗೆ ಈ ಸಲ ಫಿಸಿಕ್ಸ್ ತುಂಬ ಕಷ್ಟ ಕೊಟ್ಟಿದ್ದಾನೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾಡ್ರೇಟ್ ಆಗಿದೆ, ಬಟ್ ದ ಕ್ವಶನ್ಸ್ ಆರ್ ವೆರಿ ಲೆಂತಿ, ತುಂಬ ಲೆಂತಿಯಾಗಿದೆ ಕ್ವಶನ್ಸು. ಸೊ ಆದ್ದರಿಂದ ಎಲ್ಲ ಟೈಮು ಕೂಡ ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಹೋಗಿದೆ. ಸೊ ಟೈಮ್ ಪ್ರಾಪರ್ ಮ್ಯಾನೇಜ್ ಮಾಡಲಿಕ್ಕೆ ಆಗಿಲ್ಲ. ದೆನ್ ಡೀಟೇಲ್ಡ್ ಬಯಾಲಜಿ ಕ್ವಶನ್ ಸ್ಟ್ರೆಚ್ ದ ಎಕ್ಸಾಮ್ ಡ್ಯೂರೇಷನ್. ಸೇಮ್ ಡೀಟೇಲ್ ಆಗಿರುವಂಥ ಬಯಾಲಜಿ ಕ್ವಶನ್ಸು ಎಲ್ಲ ಎಕ್ಸಾಮ್ ಟೈಮ್ನು ತಿಂದಾಕಿದೆ. ದೆನ್ ಕೆಮಿಸ್ಟ್ರಿ ಸರ್ಪ್ರೈಸಸ್ ದ ಸ್ಟೂಡೆಂಟ್ ವಿತ್ ನ್ಯೂ ಕ್ವಶನ್ ಫಾರ್ಮೆಟ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಫಾರ್ ಫಸ್ಟ್ ಟೈಮ್ ಇನ್ ಇಯರ್ಸ್ ಅಂತೆ. ಏನಪ್ಪ ಅಂದರೆ, ಕೆಲವು ಇಯರ್ಸಿಂದ ಇದೆ ಮೊದಲು. ಏನಂದರೆ ಕೆಮಿಸ್ಟ್ರಿ ಇನ್ಕ್ಲೂಡೆಡ್ ಅ ಕ್ವಶನ್ ವಿತ್ ಮಲ್ಟಿಪಲ್ ಕರೆಕ್ಟ್ ಆನ್ಸರ್. ಒಂದು ಕ್ವಶನ್ಸ್ಗೆ ಮಲ್ಟಿಪಲ್ ಕರೆಕ್ಟ್ ಆನ್ಸರ್ಸ್ ಇದೆ. ಸೊ ಸ್ಟೂಡೆಂಟ್ಸ್ ಕನ್ಫ್ಯೂಸು ಯಾವ್ದು ಮಾರ್ಕ್ ಮಾಡಬೇಕಂತ. ಇದಕ್ಕೆ NTA ಆನ್ಸರ್ನ ನೀಡುತ್ತೆ. ಸೊ ವೆಯ್ಟ್ ಮಾಡಿ. ಸಪೋಸ್ ಈ ಥರ ಏನಾದರೂ ಇತ್ತಂದರೆ, ಒಂದು ಕ್ವಶನ್ಗೆ ಮಲ್ಟಿಪಲ್ ಆನ್ಸರ್ಸ್ ಇತ್ತಂದರೆ NTA ಅಫಿಷಿಯಲಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡೋವರೆಗೂ ವೆಯ್ಟ್ ಮಾಡಿ. ದಿಸ್ ಫಾರ್ಮೆಟ್ ಕನ್ಫ್ಯೂಸ್ ಮೆನಿ ಸ್ಟೂಡೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಟೈಮ್ ಸ್ಪೆಂಡ್ ಪರ್ ಕ್ವಶನ್. ನೆಕ್ಸ್ಟು
ನೆಕ್ಸ್ಟು ನಾನು ಫಿಸಿಕ್ಸ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿರುವಂತಹ ಒಂದು ರಿಪೋರ್ಟ್ನ ನಾನು ತೊಗೊಂಡಿದ್ದೀನಿ. ಅವ್ರು ಏನು ಹೇಳಿದಾರಪ್ಪ ಅಂದರೆ ಫಿಸಿಕ್ಸ್ ಸೆಕ್ಷನ್ ವಾಸ್ ರಿಗಾರ್ಡೆಡ್ಲಿ ಮಾಡ್ರೇಟ್ಲಿ ಡಿಫಿಕಲ್ಟಿಂದ ಚಾಲೆಂಜಿಂಗ್ ಆಗಿತ್ತು, ಮಾಡ್ರೇಟಾಗಿ ಡಿಫಿಕಲ್ಟು ಟು ದ ಚಾಲೆಂಜ್ ಲೆವೆಲ್ವರೆಗೂ ಇತ್ತು ಅಂತ ಇವರು ಹೇಳಿದ್ದಾರೆ. ಸೆವೆರಲ್ ಸ್ಟೂಡೆಂಟ್ ರಿಪೋರ್ಟೆಡ್ ದಟ್ ದ ಕ್ವಶನ್ ವರ್ ಮೋರ್ ಕಾನ್ಸೆಪ್ಷುಯಲ್, ತುಂಬ ಕಾನ್ಸೆಪ್ಷುಯಲ್ ಆಗಿತ್ತು ಮತ್ತು ರಿಕ್ವೈರ್ ಸ್ಟ್ರಾಂಗ್ ಗ್ರಾಸ್ಪ್ ಆಫ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆ್ಯಂಡ್ ದರ್ ಅಪ್ಲಿಕೇಶನ್. ಅದಕ್ಕೆ ಹೇಳಿದ್ದು ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆದಂತಹ ತುಂಬ ಕಾನ್ಸೆಪ್ಟ್ನ ಅಪ್ಲೈ ಮಾಡೋ ಥರ ಈ ಸಲ ಕ್ವಶನ್ಸ್ ಕೊಟ್ಟಿದ್ರು. ಆದ್ದರಿಂದ ಫಿಸಿಕ್ಸ್ ಪೇಪರ್ ಸ್ವಲ್ಪ ಮಾಡ್ರೇಟ್ಲಿ ಡಿಫಿಕಲ್ಟಿಂದ ಚಾಲೆಂಜಿಂಗ್ ಆಗಿತ್ತು. ಸೊ ನೆಕ್ಸ್ಟು ಕೀ ಅಬ್ಸರ್ವೇಷನ್ಸ್ ಇನ್ ಫಿಸಿಕ್ಸ್ ಪೇಪರಲ್ಲಿ ನಾವು ಏನು ನೋಡಬೇಕಪ್ಪ ಅಂತ ಹೇಳಿದ್ರೆ ಎಂಫಸಿಸ್ ಆನ್ ಕಾನ್ಸೆಪ್ಷುಯಲ್ ಕ್ಲಾರಿಟಿ. ನಮಗೆ ಒಂದು ಕಾನ್ಸೆಪ್ಟ್ ಮೇಲೆ ಫುಲ್ ಗ್ರಿಪ್ ಇದ್ದರೆ ನಾವು ವಿ ಕ್ಯಾನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಿತ್ತು. ದೆನ್ ಟ್ರಿಕ್ಕಿ ನ್ಯೂಮರಿಕಲ್ಸ್ ಇತ್ತು ಈ ಸಲ, ತುಂಬ ಲೆಂತಿ ಕ್ವಶನ್ಸ್ ಇತ್ತು ಅಲ್ಲೂ ಕೂಡ. ದಿಸ್ ಆರ್ ದ ಕೀ ಅಬ್ಸರ್ವೇಷನ್ಸ್ ಇನ್ ಫಿಸಿಕ್ಸ್. ಡಿಫಿಕಲ್ಟಿ ಲೆವೆಲ್ ಬ್ರೇಕ್ ಡೌನ್ನ ನಾವು ಮಾಡಿದ್ರೆ ಫಿಸಿಕ್ಸ್ ಪೇಪರ್ದು ಡಿಫಿಕಲ್ಟಿ ಲೆವೆಲ್ ಈಸಿ ಒಂದು 20-25% ಕ್ವಶನ್ಸ್ ಇತ್ತು, ಇದು ಎಸ್ಟಿಮೇಟೆಡ್ ಅಷ್ಟೇ. ದೆನ್ ಮಾಡ್ರೇಟ್ ಇರುವಂತಹ ಕ್ವಶನ್ಸ್ಗಳು 50-50%, 55% ಇದೆ ಮಾಡ್ರೇಟ್ ಆಗಿರುವಂಥ ಕ್ವಶನ್ಸು. ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಬಂದು 20-25% ಕ್ವಶನ್ಸ್ ದೇ ಆರ್ ಡಿಫಿಕಲ್ಟ್. ಸೊ ಈಸಿ ಅಂದರೆ ದೇ ಆರ್ ಡೈರೆಕ್ಟ್ ಬೇಸ್ಡ್ ಆನ್ ಎನ್ ಸಿ ಆರ್ ಟಿ ಕಾನ್ಸೆಪ್ಟ್. ಡೈರೆಕ್ಟ್ ಅಂದರೆ ಫಾರ್ಮುಲಾ ಬೇಸ್ಡ್ ಕ್ವಶನ್ಸು ಎನ್ ಸಿ ಆರ್ ಟಿಯಿಂದ ಡೈರೆಕ್ಟ್ ಪಿಕ್ ಮಾಡಿ ಅಲ್ಲಿಗೆ ಕೊಟ್ಟಿರ್ತಾರೆ. ಮಾಡ್ರೇಟ್ ಅಂದರೆ ದೇ ರಿಕ್ವೈರ್ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನು ಅಪ್ಲೈ ಮಾಡುವಂತಹ ಕೆಪಬಿಲಿಟಿ ಇರುವಂತಹ ಕ್ವಶನ್ಸ್ಗಳು 50-55% ಇದೆ. ಡಿಫಿಕಲ್ಟಿ ಅಂದರೆ ದೇ ಆರ್ ಟ್ರಿಕ್ಕಿ ಕ್ವಶನ್, ಮಲ್ಟಿ ಕಾನ್ಸೆಪ್ಷುಯಲ್ ಆ್ಯಂಡ್ ಲೆಂತಿ ಕ್ಯಾಲ್ಕುಲೇಷನ್ಸ್ ಇರುವಂತಹ ಕ್ವಶನ್ಸ್ಗಳು 20-25% ಈ ವರ್ಷದ ನೀಟ್ 2025 ಪೇಪರಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ತುಂಬ ಡಿಫಿಕಲ್ಟಾಗಿತ್ತು ಈ ವರ್ಷ ಪೇಪರು. ಸೊ ಕಟ್ ಆಫು ಅವ್ರು ಹೇಳ್ದಾಗೆ ತುಂಬ ಡಿಫಿಕಲ್ಟಾಗಿತ್ತು. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ ಹೂ ಗೇವ್ ದಿಸ್ ಎಕ್ಸಾಮ್, ಈ ವರ್ಷ ನೀಟ್ 2025 ಎಕ್ಸಾಮ್ ಕೊಟ್ಟಿರುವಂಥ ಸ್ಟೂಡೆಂಟ್ಸು ಕೂಡ ಜಾಸ್ತಿ ಇರೋದ್ರಿಂದ ಕಟ್ ಆಫ್ನ ಈಗಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಫ್ಯೂಚರ್ ಅಪ್ಡೇಟ್ಸ್. ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಸೊ ಈ ಒಂದು ಅನಾಲಿಸಿಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಕಟ್ ಆಫ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.